ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ವಿನಾಯಕ ಜ್ಯುವೆಲ್ಲರಿ ಅಂಡ್ ಸಿಲ್ಕ್ಸ್ ಅಂಡ್ ಸ್ಯಾರೀಸ್ ಕೆಆರ್ಪುರಂ ಹಾಗೂ ರಾಮೂರ್ತಿ ನಗರ ಬೆಂಗಳೂರು. ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣೆಯ ವ್ಯಾಪ್ತಿಯ ಉತ್ರಳ್ಳಿ ಸರ್ಕಲ್ ಬಳಿ ಅಪರಾಧ ಸಿಬ್ಬಂದಿಗಳು ಗಸ್ತಿನಲ್ಲಿ ಇರಬೇಕಾದ್ರೆ ಓರ್ವ ವ್ಯಕ್ತಿಯು ಬ್ಯಾಗೊಂದನ್ನು ಹಿಡಿದುಕೊಂಡು ಅನುಮಾನಾಸ್ಪದವಾಗಿ ಓಡಾಡುತ್ತಿರುವುದನ್ನು ಗಮನಿಸಿ ಆತನನ್ನ ವಿಚಾರಿಸಿದಾಗ ಚಿನ್ನದ ಅಂಗಡಿಯಲ್ಲಿ ಕಳ್ಳತನ ಮಾಡಿರುವುದಾಗಿ ಬಾಯ್ಬಿಡುತ್ತಾನೆ. ಸೂರ್ಯನಗರ ಜ್ಯುವೆಲ್ಲರಿ ಅಂಗಡಿಯೊಂದರಲ್ಲಿ ಚಿನ್ನಾಭರಣ ಬಾಕ್ಸ್ ಅನ್ನು ಕಳವು ಮಾಡಿದ್ದು, ಕದ್ದ ಚಿನ್ನದಲ್ಲಿ ದೊಡ್ಡ ಬಸ್ತಿಯಲ್ಲಿರುವ ಜ್ಯುವೆಲ್ಲರಿ ಅಂಗಡಿಯೊಂದರಲ್ಲಿ ಮಾರಾಟ ಮಾಡಿದ್ದಾಗಿ ತಿಳಿಸುತ್ತಾನೆ. ಆರೋಪಿಯ ಬಂಧನದಿಂದ ಒಟ್ಟು 9 ಲಕ್ಷ ರೂಪಾಯಿ ಮೌಲ್ಯದ 126 ಗ್ರಾಂ ಚಿನ್ನ ಆಭರಣವನ್ನು ವಶಪಡಿಸಿಕೊಂಡಿದ್ದಾರೆ. ಜ್ಯುವೆಲ್ಲರಿ ಅಂಗಡಿಯೊಂದರಲ್ಲಿ ಕಳ್ಳತನ ಮಾಡಿರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನ ಬಂಧಿಸಿ ಸುಮಾರು 126 ಗ್ರಾಂ ಚಿನ್ನಾಭರಣ ಒಟ್ಟು ಮೌಲ್ಯ 9 ಲಕ್ಷ ವಶಪಡಿಸಿಕೊಂಡಿದ್ದಾರೆ. ಇದು ಇಂಟ್ಯಾಕ್ಟ್ ಆಗಿ ವಶ ಆಗಿರ್ತಕ್ಕಂಥದ್ದು. ಇದು ಸೂರ್ಯ ಸಿಟಿ ಅಂದರೆ ಸೂರ್ಯನಗರ ಪೊಲೀಸ್ ಠಾಣೆಯಲ್ಲಿ ಆಗಿರ್ತಕ್ಕಂತಹ ಒಂದು ಕಳ್ಳತನದ ಪ್ರಕರಣ. ಜ್ಯುವೆಲ್ಲರಿ ಅಂಗಡಿಯವರು ಕೊಟ್ಟಿರ್ತಕ್ಕಂಥ ದೂರಿನ ಮೇಲೆ ಅಲ್ಲಿ ಪ್ರಕರಣ 7ನೇ ತಾರೀಕು ಆಗಿರ್ತಕ್ಕಂಥದ್ದು. ಬಟ್ ಆ ವ್ಯಕ್ತಿ ಏನಿದ್ದಾನೆ ಆತ ನಮ್ಮ ಸುಬ್ರಹ್ಮಣ್ಯ ಪೊಲೀಸ್ ಠಾಣೆ ವ್ಯಾಪ್ತಿಯ ಒಂದು ಜ್ಯುವೆಲ್ಲರಿ ಅಂಗಡಿ ಹತ್ರ ಸಂಶಯಾಸ್ಪದವಾಗಿ ಹೋಗ್ತಾ ಇರೋದನ್ನು ನೋಡಿ ಅಲ್ಲಿಯ ಸ್ಥಳೀಯ ಪೊಲೀಸ್ ಠಾಣೆಯವರು ಆತನನ್ನು ಬಂಧಿಸಿ ನೋಡಿದಾಗ ಈ ಎಲ್ಲ ವಸ್ತುಗಳು ಇಂಟ್ಯಾಕ್ಟ್ ಆಗಿ ಆತನಿಂದ ರಿಕವರಿ ಆಗಿದ್ದಾವೆ. ಇದು ಒಂದು ಒಳ್ಳೆಯ ಪತ್ತೆ ಕಾರ್ಯ. ಆರೋಪಿ ಮೂಲತಃ 25 ವರ್ಷದವನು ಬಿಕಾಂ ಓದಿರ್ತಕ್ಕಂಥದ್ದು. ಜ್ಞಾನಭಾರತಿಯಲ್ಲಿ ಈತನ ಮೇಲೆ ಈ ಹಿಂದಿಯೂ ಕೂಡ ಒಂದು ಪ್ರಕರಣ ದಾಖಲಾಗಿದೆ, ಚೀಟಿಂಗ್ ಪ್ರಕರಣ. ಇದು ಮೊದಲನೇ ಬಾರಿ ನಮ್ಮ ಬೆಂಗಳೂರು ನಗರದಲ್ಲಿ ಈತ ಈ ರೀತಿ ಕಳ್ಳತನದ ಪ್ರಕರಣದಲ್ಲಿ ಬಂಧಿಯಾಗಿದ್ದಾನೆ. ಈ ಕಾರ್ಯಾಚರಣೆಯಲ್ಲಿ ಬೆಂಗಳೂರು ನಗರ ದಕ್ಷಿಣ ವಿಭಾಗದ ಉಪ ಪೊಲೀಸ್ ಆಯುಕ್ತರಾದ ಲೋಕೇಶ್ ಪಾ ಜಗಲಾಸರ್ ರವರ ನಿರ್ದೇಶನದಂತೆ ಸುಬ್ರಹ್ಮಣ್ಯಪುರ ಉಪವಿಭಾಗದ ಸಹಾಯಕ ಪೊಲೀಸ್ ಆಯುಕ್ತರಾದ ಗಿರೀಶ್ ಎಸ್ಬಿ ರವರ ಮಾರ್ಗದರ್ಶನದಲ್ಲಿ ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣೆಯು ಪೊಲೀಸ್ ಇನ್ಸ್ಪೆಕ್ಟರ್ ರಾಜು ಎಂಎಸ್ ರವರ ನೇತೃತ್ವದಲ್ಲಿ ಅಧಿಕಾರಿ ಸಿಬ್ಬಂದಿಗಳ ತಂಡ ಆರೋಪಿಯನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ.